ಮಾಡ್ತಾರೆ, ರಕ್ಷಣೆನ ಮಾಡಿದರೆ ಕೂಡ ರಕ್ಷಣೆ ದೇವರು ಮಾಡಿದಾಗಲೂ ಕೂಡ ನಾವೇನ್ ಮಾಡ್ತೇವೆ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ರೆ, ತಪ್ಪುಗಳನ್ನ ನಾವು ಜೀವಿಸ್ತಾ ಇದ್ರೆ ಖಂಡಿತವಾಗಿಯೂ ಮುಂಚಾನೆ ಬೆಳೆದ ದೇವರು ಹೇಳ್ತಾರೆ. ಸತ್ಯವೇದದಲ್ಲಿ 2 ರೆಫರೆನ್ಸ್ ಅನ್ನ ಕೊಡ್ತಾರೆ. ಈ ಒಂದು ರೋಮಾಪುರ 1ನೇ ಅಧ್ಯಾಯದ 28ನೇ ವಾಕ್ಯದ ಪ್ರಕಾರವಾಗಿ ಅವರನ್ನ ದೇವರು ಅನಿಷ್ಟಕ್ಕೆ ಒಪ್ಪಿಸಿಕೊಂಡ್ರು ಎಂಬುದಾಗಿ. ಯಾಕೆ ಅನಿಷ್ಟಕ್ಕೆ ಒಪ್ಪಿಸಿಕೊಂಡ್ರು ಅಂತಂದ್ರೆ, ನಾವು ದೇವರ ಮಾತನ್ನ ಕೇಳಿ ಕೂಡ ಅದಕ್ಕೆ ಬದಲಾವಣೆ ಆಗದೆ, ನಮ್ಮ ಸ್ವಭಾವದಲ್ಲಿ ಒಂದು ಬದಲಾವಣೆ ಉಂಟಾಗದ ಹಾಗೆ ನಾವು ನಮಗೆ ಇಷ್ಟ ಬಂದ ಹಾಗೆ ಜೀವಿಸುವಾಗ ದೇವರೇನ್ ಮಾಡ್ತಾರೆ ಅಂತಂದ್ರೆ, ಇವರು ನನ್ನ ಆಲೋಚನೆ ಪ್ರಕಾರವಾಗಿ ಇವರು ಜೀವಿಸ್ತಾ ಇಲ್ಲ, ಸರಿ ಇವ್ರಿಗೆ ಇಷ್ಟ ಬಂದ ಹಾಗೆ ಜೀವಿಸ್ತೀನಿ ಎಂಬುದಾಗಿ ಶತ್ರುವಿನ ಕೈಗೆ ದೇವರು ಒಪ್ಪಿಸಿಕೊಡ್ತಾರೆ. ಅಲ್ಲೆಲೂಯಾ. ದೇವರ ರಾಜ್ಯಕ್ಕೆ ಬಂದು ಕೂಡ ಶತ್ರುವಿನ ಕೈಗೆ ನಾವು ಸಿಕ್ಕಾಕಿಕೊಂಡ್ರೆ, ಶತ್ರುವಿನ ಕೈಗೆ ದೇವರು ಒಪ್ಪಿಸಿಕೊಟ್ರೆ ನಾವು ಕಳ್ಕೊಳ್ಳೋದು ಏನು ಅಂತಂದ್ರೆ ನಿತ್ಯ ರಾಜ್ಯವನ್ನು ನಾವು ಕಳೆದುಕೊಳ್ಳುವಂತವಾಗಿದೆ. ಅಲ್ಲೆಲೂಯಾ. ನಿಮ್ಮ ಕಣ್ಣ ಮುಂದೆಗಡೆ ದೇವರು ಕೊಡ್ತಕ್ಕಂಥ ಅವಕಾಶಗಳನ್ನ ಕಳೆದುಕೊಳ್ಳುವಂತವರಾಗಿದ್ದೇವೆ. ಆ ರೀತಿಗೆ ಆಗ್ಬಾರ್ದು ಎಂಬುದಾಗಿ ದೇವರಿಗೆ ಮುಂಚಾನೆಗಳಲ್ಲಿ ಆಲೋಚನೆ ಇರುವಂತವರಾಗಿದ್ದಾರೆ. ನಮ್ಮ ಕಣ್ಣ ಮುಂದೆಗಡೆ ದೇವರು ಎಷ್ಟೋ ಒಂದು ಏನ್ ಮಾಡ್ತಿದ್ದಾರೆ, ಅವಕಾಶಗಳನ್ನ ಕೊಟ್ಟಿದ್ದಾರೆ, ಚಾನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಚಾನ್ಸ್ ಗಳನ್ನ ನಾವು ಕಳ್ಕೊಳ್ಳುವಂತವರಾದ್ರೆ ಕೊನೆಯದಾಗಿ ನಾವ್ ಏನ್ ಕಳ್ಕೊಳ್ತೀವಿ ಅಂತಂದ್ರೆ, ಈ ಭೂಮಿಲಿ ಚಾನ್ಸ್ ಅನ್ನ ಮಾತ್ರ ಅಲ್ಲ, ನಿತ್ಯ ರಾಜ್ಯಕ್ಕೆ ನಿತ್ಯ ರಾಜ್ಯಕ್ಕೆ ಸೇರ್ಬೇಕಾಗಿರತಕ್ಕಂಥ ದೇವರಿಂದ ಬರತಕ್ಕಂತ ಆ ದೊಡ್ಡ ಅವಕಾಶವನ್ನ, ಆಶೀರ್ವಾದವನ್ನ ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಳ್ಳುವಂತವರಾಗಿದ್ದೇವೆ. ಆ ರೀತಿಯಾಗಿ ಆಗ್ಬಾರ್ದು ಎಂಬುದಾಗಿ ದೇವರ ಆಲೋಚನೆ ಹೇಳುವಂತವರಾಗಿದ್ದೇವೆ. ಕ್ರಿಸ್ತನ ಮನಸ್ಸೇನು ಎಂಬುದಾಗಿ ತಿಳಿದುಕೊಂಡು ಅದರ ಪ್ರಕಾರ ನಾವು ಜೀವಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನ ಇಷ್ಟಪಡ್ತಾರೆ. 99 ಕುರಿಗಳ ರೀತಿಯಲ್ಲ, 1 ಕುರಿಯ ರೀತಿ ನಮ್ಮನ್ನು ಇಷ್ಟಪಡ್ತಾನೆ. ಕ್ರಿಸ್ತನಾದ ದೇವರು ನಮ್ಮನ್ನ ಇಷ್ಟಪಡೋದಾದ್ರೆ ಖಂಡಿತವಾಗಿಯೂ ಅವರ ತಂದೆ ಆಗಿರತಕ್ಕಂತ, ನಮ್ಮೆಲ್ಲರಿಗೂ ತಂದೆ ಆಗಿರತಕ್ಕಂತ ಪರಲೋಕದಲ್ಲಿರತಕ್ಕಂಥ ತಂದೆ ಕೂಡ ನಮ್ಮನ್ನ ಇಷ್ಟಪಡುವಂತವರಾಗಿದ್ದಾರೆ. ಇವತ್ತು ಅವಕಾಶಗಳು ನಮ್ಮ ಮುಂದೆಗಡೆ ಬರ್ತಾ ಇದೆ. ಆ ಅವಕಾಶಗಳು ಕೈ ಜಾರಿ ಹೋಗ್ಲಿಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ನಾವು ಕ್ರಿಸ್ತನವರಾಗಿದ್ದೇವೆ, ಕ್ರಿಸ್ತನು ಮೆಚ್ಚಿಕೊಳ್ಳುವ ಪ್ರಕಾರ ಜೀವಿಸ್ತಾ ಇಲ್ಲ ಅಂದ್ರೆ ಅವಕಾಶಗಳ ನಮ್ಮ ಕಣ್ಣ ಮುಂದೆಗಡೆ ಕೂಡ ನಾವು ಕಳೆದುಕೊಳ್ಳಿಕ್ಕೆ ಚಾನ್ಸಸ್ ಇರ್ತದೆ ಎಂಬುದಾಗಿ ಆ ಸ್ತ್ರೀಯ ಬಗ್ಗೆ ಆಲೋಚನೆ ಮಾಡಿ ನೋಡುವಾಗ ಅನೇಕ ಸಾರಿ ನಾನೇ ಹೇಳಿದ್ದೇನೆ ಏನಂತಂದ್ರೆ, ಅದು ಸ್ತ್ರೀಯ ಬಗ್ಗೆ ನೋಡುವಂತ ಸಮಯದಲ್ಲಿ ಮದುವೆ ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಒಂದು ಮದುವೆ ಹುಡುಗಿಗೆ ಏನ್ ಮಾಡ್ತಾರೆ, ಅವರು ಕೆಲವು ವಸ್ತುಗಳನ್ನ ಅವರು ಜಾಗರೂಕತೆ ಉಳ್ಳವರಾಗಿ ಇಟ್ಕೊಳ್ಳಿ ಎಂಬುದಾಗಿ ಕೊಟ್ಟಿರ್ತಾರೆ ಎಂಬುದಾಗಿ. ಅದು ಕಳೆದ ಸಾರಿ ಆಲೋಚನೆ ಮಾಡುವಾಗ ದೇವರು ಕೊಟ್ಟಂತ ವಿಷಯ. ಆದ್ರೆ ಈ ಸಾರಿ ಆಲೋಚನೆ ಮಾಡುವಾಗ ಅಲ್ಲಿ ಹೆಂಗಸು ಎಂಬುದಾಗಿ ಬರ್ತಿದ್ದಾರೆ, ಅಲ್ಲವಯ್ಯ, ಒಂದು ಸ್ತ್ರೀ ಎಂಬುದಾಗಿ ಬರ್ತಿದ್ದಾರೆ. ಆ ಸ್ತ್ರೀ ಏನ್ ಮಾಡ್ತಾರೆ ಅಂತಂದ್ರೆ, ಅವಳಿಗೆ 10 ಪಾವಲಿ ಇರ್ತದೆ ಅಥವಾ 10 ನಾಣ್ಯಗಳಿರುತ್ತೆ. ಒಂದು ನಾಣ್ಯ ಆಕೆಯ ಒಂದು ಕೈಯಿಂದ ಮಿಸ್ ಆಗಿ ಹೋದಾಗ ಅವಳು ಏನ್ ಮಾಡ್ತಾರೆ, ತನ್ನ ಮನೆಯನ್ನ ದೀಪವನ್ನ ಹಚ್ಚಿ ಹುಡುಕಿ ಅದು ಸಿಕ್ಕುವ ತನಕ ಬೀಳೋದಿಲ್ಲ ಅಂತ ಬೈಬಲ್ ಇದೆ. ಅಲ್ಲವಯ್ಯ, ಯಾಕೆ ಆ ಸ್ತ್ರೀ ತನ್ನಲ್ಲಿರತಕ್ಕಂತ 10 ನಾಣ್ಯದಲ್ಲಿ 1 ನಾಣ್ಯ ಕಳೆದು ಹೋದ್ರೆ 9 ನನ್ನ ಕೈಲಿದೆಯಲ್ಲ ಅಂತ ಅನ್ಕೊಂಡು ಸಂತೋಷ ಪಟ್ಟಿದ್ರೆ, ಒಂದೇ ಒಂದು ನಾಣ್ಯಕ್ಕೋಸ್ಕರ ಗುಡಿಸಿದ್ರ ಮೇಲೆ ಗುಡಿಸ್ಕೊಂಡು ಪದೇ ಕತ್ತಲಲ್ಲಿ ಏನಾದ್ರು ಬಿದ್ದೋಗಿದೆಯಾ ಎಂಬುದಾಗಿ ದೀಪವನ್ನ ಹಚ್ಚಿ ಹುಡುಕ್ತಾಳೆ ಅಂತಂದ್ರೆ, ಅವಳಿಗೆ ಒಂದು ವಿಷಯ ಏನು ಗೊತ್ತು ಅಂತಂದ್ರೆ, ಅವಳು ಎಷ್ಟು ಕಷ್ಟ